ಇವನು ಅವಾಗಿಂದನೂ ಪರಿಚಯ. ನಾನು ಹೇಳಿದ್ನಲ್ಲ, ಇವರು ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇದ್ದಾಗ ನಾನು ಸಹ ಮಾಡಬೇಕಾದ್ರೆ ಎಷ್ಟೊಂದು ಸ್ಕ್ರಿಪ್ಟ್ ಇದು ಮಾಡಿಲ್ಲ ಇವರು. ಅಂದರೆ ರೊಮ್ಯಾಂಟಿಕ್ ಸೀನ್ಸ್ ಇದೆ, ಕಿಸ್ಸಿಂಗ್ ಸೀನ್ ಇದೆ ಅಂದರೆ ತುಂಬ ಸ್ಕ್ರಿಪ್ಟ್ ಆ ಥರ ಒಂದು ಪರ್ಟಿಕ್ಯುಲರ್ಗೆ ಮಾಡಿರೋಂಥರು. ಇದೊಂದು ಸಾಂಗಲ್ಲಿ ಮಾತ್ರ ಆ ಸಾಂಗು ಹಂಸಲೇಖ ಸರ್ ಅವ್ರು ಬರೆದಿರೋ ಲಿರಿಕ್ಕು, ಆಮೇಲೆ ಡೈರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದಂಥ ತೋರಿಸಿದಂಥ ರೀತಿ ಕಂಫರ್ಟೇಬಲ್ ಆಗಿ ಮಾಡಿದ್ರು. ನನಗೆ ಆ್ಯಕ್ಚುಲಿ ಹೀರೋಸ್ ಕಂಫರ್ಟೇಬಲ್ ಮಾಡಿಸ್ತಾರಲ್ವ, ಸೊ ಆ ಸಾಂಗಲ್ಲಿ ಇವರು ನನಗೆ ತುಂಬ ಕಂಫರ್ಟೇಬಲ್ ಮಾಡಿಸಿದ್ರು. ಯಾಕಂದ್ರೆ ನಾನೇ ಕಾಂಪ್ರಮೈಸ್ ಆಗ್ಬೇಕಲ್ಲಿ. ಯಾರಾದ್ರು ಪಾಪ ಇವ್ರಿಗೆ ಡಾನ್ಸ್ ಸ್ವಲ್ಪ ಕಷ್ಟ ಆಗ್ತಿತ್ತು, ಅಲ್ಲಿ ಮಳೆ ಬೇರೆ. ಲಾಸ್ಟ್ ಎಲ್ಲ ಹೇಳ್ಬಾರ್ದು. ನಾವು ಸ್ಟಾರ್ಟಿಂಗ್ ಇಂದ ಮಾಡಿರೋದ್ ಬಿಟ್ಟು ಲಾಸ್ಟ್ ಹೆಂಗ್ ಹೇಳಕ್ಕಾಗುತ್ತೆ? ಪಾಪ ಸೆಟ್ ಅವ್ರು ಇರ್ಬೋದು, ಆ ಸಾಂಗ್ ಮಾತ್ರ ಫುಲ್ ಆಕ್ಚುಲಿ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ಒಬ್ರು ಅಡ್ಜಸ್ಟ್ ಆಗ್ಲೇಬೇಕು ಅಲ್ಲಿ. ಬಟ್ ಲಾಸ್ಟ್ ಅಲ್ಲಿ ಇವ್ರು ತಿಂದು ಬಿಟ್ರು ಅಂತಾನೆ ಹೇಳ್ಬೋದು. ಕಟ್ ಅಂದ್ರೂ ಕಟ್ ಮಾಡ್ಲಿಲ್ಲ, ಅದನ್ನ ಸುತ್ತಿಸ್ತಾ ಇದಾರೆ, ಹಿಂಗ್ ತಿರುಗಿಸ್ತಾ ಇದಾರೆ. ಸಾಂಗ್ ಏನ್ ಮಾಡೋದು ಧನಂಜಯ ಮಾತ್ರ